ವಿಜೇಂದ್ರ ಅವರನ್ನ ಟೀಕಿಸಿದಂತಹ ಸುಧಾಕರ್ ಅವರ ವಿರುದ್ಧವಾಗಿ ಈಗ ವಿಶ್ವನಾಥ್ ಮತ್ತು ಪ್ರೀತಮ್ ಗೌಡ ತಿರುಗಿ ಬಿದ್ದಿದ್ದಾರೆ. ಏನು ಹೇಳಿದ್ದಾರೆ ಇಬ್ರು ಕೂಡ, ಅವರು ಆಡಿರುವಂತ ಮಾತು ಹೇಗಿದೆ ನೋಡೋಣ. ವಿಜೇಂದ್ರಗೆ ಟೀಕಿಸಿದೆ, ಸುಧಾಕರ್ಗೆ ಈಗ ಟಾಂಗ್ ಕೊಟ್ಟಿದ್ದಾರೆ. ಎತ್ತಿ ಕಟ್ಟೋದನ್ನ ಬಿಡು, ಕಾಂಗ್ರೆಸ್ಸಿಗರ ಜೊತೆಗೆ ಡೀಲ್ ಮಾಡಿಕೊಂಡಿಲ್ವಾ? ತಾಕತ್ತಿದ್ರೆ ಬಾ, ಚುನಾವಣೆಗೆ ನಿಲ್ಲು. ಸುಧಾಕರ್ಗೆ ಯಲಹಂಕ ಶಾಸಕ SR ವಿಶ್ವನಾಥ್ ಈಗ ಸವಾಲನ್ನ ಹಾಕಿದ್ದಾರೆ. ಪಕ್ಷಕ್ಕೆ ಬಂದು 5 ವರ್ಷ ಆಗಿದೆ ಅಷ್ಟೇ, ಪಕ್ಷದಲ್ಲಿ ನನ್ನದೇ ಮಾತು ನಡಿಬೇಕು ಅನ್ನೋದನ್ನ ಬಿಡಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಮಾಜಿ ಶಾಸಕ ಪ್ರೀತಮ್ ಗೌಡ ಕೂಡ ಕೆಂಡ ಕಾರಿದ್ದಾರೆ. ಇಬ್ರು ಏನೇನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. ನೀನು ಮನೆ ಸ್ಕೂಟ್ರಲ್ಲೆಲ್ಲ ಓಡಾಡಿಸ್ಕೊಂಡು ಒಂದು ರೋಡ್ ಶೋ ಮಾಡಿದೆ ಅಂದರೆ 4 ದಿನ ನೀವು ಬಂದ ತಕ್ಷಣ ಇಡೀ ಏನು ಯಲಹಂಕ ನಿಮ್ಮ ಕಡೆ ಆಗೋಗ್ಬಿಡ್ತದ? ಬಚ್ಚೇಗೌಡರು ಲೀಡ್ ಕೊಟ್ಟಿದ್ವಿ, ಇಲ್ಲೂ ಕೊಟ್ಟಿದ್ವಿ. ನಾವು ಮುಂದೆ ಯಾರೇ ನಿಂತ್ಕೊಂಡ್ರು ಪಕ್ಷದಲ್ಲಿ ನಾವು ಕೆಲಸ ಮಾಡ್ತೀವಿ. ಆದರೆ ನೀವು ಸಚಿವರಾಗಿದ್ದಾಗ ನೀವು ದುರಾಂಕಾರಿ ಆಗಿರಲಿಲ್ವಾ? ನಾವು MLAಗಳು ಫೋನ್ ತೆಗಿತಾ ಇದ್ರೆ, ನೀವು ಮಂತ್ರಿಗಳು ಫೋನ್ ತೆಗಿತಾ ಇದ್ರೆ, ನೀವು ಮನೆ ಬಾಗಿಲಿಗೆ ನಿಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಲ್ಲ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ BJP ಕಾರ್ಯಕರ್ತರು ಹೋದಾಗ ನೀನು ಮನೆ ಬಾಗಿಲು ಸೇರಿಸ್ತಾ ಇದ್ದ, ನೀನು ಕೈಗೆ ಸಿಗ್ತಾ ಇದ್ದ, ನೀನು ಅದಕ್ಕೆ ಅಲ್ವ ನೀನು ಸೋಲ್ಸಿದ್ದು. ಇವತ್ತು ನೀನು ರಾಜ್ಯಾಧ್ಯಕ್ಷರ ಬಗ್ಗೆ ದುರಾಂಕಾರಿ ಸರ್ವಾಧಿಕಾರಿ ಅಂತ ಹೇಳ್ತಾರೆ. ಸಿಸ್ಟಮ್ ಗೊತ್ತಿರಲಿ ಸುಧಾಕರ್ ಅವರೇ, ನಮ್ಮ ಪಾರ್ಟಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಮಾಡಬೇಕು ಅಂತಂದರೆ ಮಾಜಿ MLC ಅಶ್ವಥ್ ನಾರಾಯಣ ಅವ್ರನ್ನ, ಸಹ ಪ್ರಭಾರಿ ಬೆಂಗಳೂರು ರಾಜಣ್ಣವ್ರನ್ನ ಚುನಾವಣಾ ಉಸ್ತುವಾರಿಗಳು ಹಾಕಿರೋದು. ಅವರು 8 ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷರುಗಳನ್ನು ಅಲ್ಲಿ ಪ್ರಮುಖರ ಅಭಿಪ್ರಾಯವನ್ನು ತಗೊಂಡು ಯಥಾವತ್ತಾಗಿ ರಾಜ್ಯಕ್ಕೆ ಕಳಿಸಿ ರಾಜ್ಯದಿಂದ 3 ಹೆಸರುಗಳನ್ನು ಕಳಿಸಿರ್ತಕ್ಕಂಥದ್ದು. ಅದರಲ್ಲಿ ಬಂದಿರತಕ್ಕಂಥದ್ದು ಹೆಸರುಗಳು ಸೀಕಲ್ ರಾಮಚಂದ್ರ ಮತ್ತು ಸಂದೀಪ್ ರೆಡ್ಡಿ ಅವರು. ಸಂದೀಪ್ ರೆಡ್ಡಿ ನೀನು ಬಂಧುನೇ, ಅವರು ನನಗೂ ಕೂಡ ಸ್ನೇಹಿತನೇ, MP ಎಲೆಕ್ಷನ್ ಟೈಮಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು. ಆದರೆ ನೀವು ನನ್ನ ಹಿಂಬಾಲಕರು ಅಂತ ಹೇಳ್ತಿರಲ್ಲ, ನೀವು ನಾಳೆ ನಾನು ಪಾರ್ಟಿ ಬಿಟ್ಟು ಹೋಗ್ಬಿಟ್ಟು ಅಂತ ನನ್ನಿಂದ ಬರೋರು ಅವರು, ಯಾರು ಬರೋಲ್ಲ. ಆದರೆ ನೀನು ಮಾಡೋ ಅಂಥವ್ರು, ನೀನು ಪಾರ್ಟಿ ಬಿಟ್ಟ ತಕ್ಷಣ ಎಲ್ಲ ಹಿಂದಕ್ಕೆ ಹೋಗೋವಂಥವ್ರೆ. ಇವತ್ತು ಚನ್ನಪಟ್ಟಣದಲ್ಲಿ ಯಾರ್ಯಾರು ಪದಾಧಿಕಾರಿಗಳನ್ನು ಮಾಡಿದ್ವಿ ಯೋಗೇಶ್ವರ್ ಕೇಳ್ಕೊಂಡು ಎಲ್ಲ ಅವ್ರು ಹಿಂದೆ ಹೊರಟೋದ್ರು. ನೆನ್ನೆ ನೀನು ಮಾತಾಡಿರೋದೇನು, ವರಿಷ್ಠರಿಗೆ ಹೇಳ್ಬಿಟ್ಟು ಆಮೇಲೆ ನಾನು ತೀರ್ಮಾನ ತಗೊತೀನಿ ಅಂತೇಳಿ. ಏನು ತೀರ್ಮಾನ ತಗೊತೀರಿ? ಪಾರ್ಟಿ ಬಿಟ್ಟು ಹೋಗ್ತೀರಾ? ನಿನಗೆ ತಾಕತ್ತಿದ್ದರೆ ರಿಸೈನ್ ಮಾಡಿ ನಮ್ಮ ಪಾರ್ಟಿಯಲ್ಲಿ ನಿಲ್ಬೇಡ, ಬೇರೆ ಯಾವ ಪಾರ್ಟಿಯಲ್ಲಿ ನಿಂತ್ಕೊಂತೀಯ ನಿಂತ್ಕೋ. ಯಲಹಂಕದಲ್ಲಿ ಏನಾದರೂ ನೀನು 1 ಓಟ್ ಲೀಡ್ ತಗೊಂಡ್ರೆ ನಿನ್ನ ಪ್ರಭಾವದಲ್ಲಿ, ಹೇಳ್ದಲ್ಲ ನನ್ನ ಪ್ರಭಾವ ಅಂತೇಳಿ, ಇವತ್ತು JDS ಅವರು ಕೂಡ ತೀರಾ ಶ್ರಮ ವಹಿಸಿ ಕೆಲಸ ಮಾಡಿ ಸುಧಾಕರ್ಗೆ ಬೆಂಬಲವನ್ನು ಕೊಟ್ಟವ್ರೆ. ಲಾಸ್ಟ್ ಟೈಮ್ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ನಿಂತಾಗ JDS ನಮಗೇನು ಬೆಂಬಲ ಕೊಟ್ಟಿಲ್ಲ, ಇಂಡೈರೆಕ್ಟಾಗಿ ಮಾಡಿದ್ರು ಕೆಲವರು. ಟ್ರಯಾಂಗಲ್ ಇದ್ದಾಗೆ 76,000 ಲೀಡ್ ಕೊಟ್ಟಿದ್ದೀವಿ, ನೀನು 84,000 ಲೀಡ್ ಕೊಟ್ಟಿದ್ದೀವಿ. ನೀನೇ ಮಾಡ್ಕೊಂಡೆ ಅಂತ ಹೇಳ್ತೀಯಲ್ಲ. ಬಹುಶಃ ಕೋವಿಡಲ್ಲಿ ಸತ್ತಂತ ಆತ್ಮಗಳವಲ್ಲ, ಅದರ ಆಶೀರ್ವಾದ ನಿಂಗೆ ಚೆನ್ನಾಗಿರ್ಬೇಕು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು GPS ಸಿಸ್ಟಮ್ ಇಲ್ಲ. MP ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವ್ರಿಗೆ ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ. ಪ್ರೀತಮ್ ಗೌಡ ಹಾಸನ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ಅಂತ ಹೇಳಿದ್ರೆ ಇಡೀ ಜಿಲ್ಲೆ ರಾಜಕಾರಣ ಪ್ರೀತಮ್ ಗೌಡ ಹಿಡಿತದಲ್ಲಿರಬೇಕು ಅಂತ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ, ನನ್ನೂ ಒಳಗೊಂಡಂತೆ. ಹಾಗಾಗಿ ಸುಧಾಕರ್ ಅವರು ಪಾರ್ಟಿ ಸಿಸ್ಟಮನ್ನು ಅರ್ಥ ಮಾಡ್ಕೋಬೇಕು. ಇದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲ, ಇದು ಪಾರ್ಟಿ ಸಿಸ್ಟಮು, ಕೇಡರ್ ಬೇಸ್ಡ್ ಪಾರ್ಟಿ ಇದು. ಅವ್ರಿಗೆ ಮಾಹಿತಿ ಕೊರತೆ ಇದೆ ಮತ್ತು